ಮೂಡಾ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣ ಮುಚ್ಚಿ ಹಾಕಲು ನಡೆದಿದೆಯಾ ಸಂಚು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣಗೆ ಹೋರಾಟ ನಿಲ್ಲಿಸಲು ಹಣದ ಆಮಿಷ ಒಡ್ಡಲಾಗಿರ್ತಕ್ಕಂಥದ್ದು. ಇಂದು ಸಿಎಂ ಪತ್ನಿಯ ಹೆಸರು ಹೇಳಿಕೊಂಡು ಬಂದಿದ್ದ ಇಬ್ಬರಿಂದ ಈ ಒಂದು ಆಮಿಷ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮೂಡಾ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣ ಮುಚ್ಚಿ ಹಾಕಲು ನಡೆದಿದೆಯಾ ಸಂಚು. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹೋರಾಟ ನಿಲ್ಲಿಸಲು ಹಣದ ಆಮಿಷ. ಸಿಎಂ ಪತ್ನಿಯ ಹೆಸರು ಹೇಳಿಕೊಂಡು ಬಂದಿದ್ದ ಇಬ್ಬರಿಂದ ಆಮಿಷ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸ್ನೇಹಮಯಿ ಕೃಷ್ಣನ ಮಗನ ಜೊತೆ ಇಬ್ಬರಿಂದ ಡೀಲಿಂಗ್. ಡಿಸೆಂಬರ್ 13ರಂದು ಸ್ನೇಹಮಯಿ ಕೃಷ್ಣ ಮಗನ ಭೇಟಿ. ಹರ್ಷ ಮತ್ತು ಶ್ರೀನಿಧಿ ಎಂಬುವರಿಂದ ಸ್ನೇಹಮಯಿ ಕೃಷ್ಣ ಮಗನ ಭೇಟಿ. ಚಾಮರಾಜನಗರದ ಬಿಜೆಪಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹರ್ಷ ಅವರು ಆಮಿಷ ಒಡ್ಡುತ್ತಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಕೂಡ ಆಗಿರ್ತಕ್ಕಂಥದ್ದು. ಹೊಸ ತಿರುವು ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಮೂಡಾ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣ ಮುಚ್ಚಿ ಹಾಕಲು ನಡೆದಿದೆಯಾ ಸಂಚು ಅಂತಕ್ಕಂಥ ಪ್ರಶ್ನೆ ಎದುರಾಗ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹೋರಾಟ ನಿಲ್ಲಿಸಲು ಹಣದ ಆಮಿಷ ಮಾಡಿರುವ ಒಂದು ಕಂಡು ಬಂದಿರತಕ್ಕಂಥದ್ದು. ಸಿಎಂ ಪತ್ನಿಯ ಹೆಸರು ಹೇಳಿಕೊಂಡು ಬಂದಿದ್ದ ಇಬ್ಬರಿಂದ ಈ ಒಂದು ಡೀಲಿಂಗ್ ನಡೆದಿರಬಹುದಾ. ಸ್ನೇಹಮಯಿ ಕೃಷ್ಣನ ಮಗನ ಜೊತೆ ಇಬ್ಬರಿಂದ ಡೀಲಿಂಗ್ ನಡೆದಿರುವ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಡಿಸೆಂಬರ್ 13ರಂದು ಸ್ನೇಹಮಯಿ ಕೃಷ್ಣ ಮಗನ ಭೇಟಿ ನಡೆದಿರತಕ್ಕಂಥದ್ದು. ಹರ್ಷ ಮತ್ತು ಶ್ರೀನಿಧಿ ಎಂಬುವರಿಂದ ಸ್ನೇಹಮಯಿ ಕೃಷ್ಣ ಮಗನ ಭೇಟಿ. ಚಾಮರಾಜನಗರದ ಬಿಜೆಪಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹರ್ಷ ಅವರು ಈ ಒಂದು ಆಮಿಷ ಒಡ್ಡುವ ರೀತಿಯಲ್ಲಿ ಈ ಒಂದು ವಿಡಿಯೋ ಪತ್ತೆ ಆಗಿರ್ತಕ್ಕಂಥದ್ದು. ಸಿಸಿಟಿವಿಯಲ್ಲಿ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಪಡೆದುಕೊಳ್ತಾ ಇದೆ ಈ ಕೇಸೀಗ. ಸಿಎಂ ಪತ್ನಿ ಪಾರ್ವತಮ್ಮ ಮಾನಸಿಕವಾಗಿ ನೊಂದಿದ್ದಾರೆ. ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆನ್ನುವ ಅರ್ಜಿ ವಾಪಸ್ ಪಡೆಯಿರಿ. ಲೋಕಾಯುಕ್ತ ಬಗ್ಗೆ ಚಿಂತೆ ಇಲ್ಲ, ಸಿಬಿಐ ಆದರೆ ಸಮಸ್ಯೆ ಇದೆ. ನಿಮಗೆ ಎಷ್ಟು ಹಣ ಬೇಕು ಕೇಳಿ, ನಾವು ಕೊಡುತ್ತೇವೆ ಎಂದು ಭರವಸೆ ಆ ವ್ಯಕ್ತಿಗಳಿಂದ. ಈ ಬಗ್ಗೆ ಮೈಸೂರು ಪೊಲೀಸರಿಗೆ ದೂರು ನೀಡಿದ ಸ್ನೇಹಮಯಿ ಕೃಷ್ಣ ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಮ್ಮ ಮಾನಸಿಕವಾಗಿ ನೊಂದಿದ್ದಾರೆ. ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆನ್ನುವ ಅರ್ಜಿ ವಾಪಸ್ ಪಡೆಯಿರಿ. ಲೋಕಾಯುಕ್ತ ಬಗ್ಗೆ ಚಿಂತೆ ಇಲ್ಲ, ಸಿಬಿಐ ಆದರೆ ಸಮಸ್ಯೆ ಇದೆ. ನಿಮಗೆ ಎಷ್ಟು ಹಣ ಬೇಕು ಕೇಳಿ, ನಾವು ಕೊಡುತ್ತೇವೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಆ ವ್ಯಕ್ತಿಯಿಂದ. ಈ ಬಗ್ಗೆ ಮೈಸೂರು ಪೊಲೀಸರಿಗೆ ದೂರು ನೀಡಿದ ಸ್ನೇಹಮಯಿ ಕೃಷ್ಣ ಅವರು ವಿಡಿಯೋ ಸಮೇತ ಲೋಕಾಯುಕ್ತಕ್ಕೂ ದೂರು ನೀಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಮ್ಮ ಮಾನಸಿಕವಾಗಿ ನೊಂದಿದ್ದಾರೆ. ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆ ಎನ್ನುವ ಅರ್ಜಿ ವಾಪಸ್ ಪಡೆಯಿರಿ. ಲೋಕಾಯುಕ್ತ ಬಗ್ಗೆ ಚಿಂತೆ ಇಲ್ಲ, ಸಿಬಿಐ ಆದರೆ ಸಮಸ್ಯೆ ಇದೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಆ ವ್ಯಕ್ತಿಗಳು. ನಿಮಗೆ ಎಷ್ಟು ಹಣ ಬೇಕು ಕೇಳಿ, ನಾವು ಕೊಡುತ್ತೇವೆ ಎಂದು ಭರವಸೆ ಕೂಡ ನೀಡಿದ್ದಾರೆ. ಆ ವಿಡಿಯೋದಲ್ಲಿ ಕಾಣ್ತಿರುವ ಹಾಗೆ ಸ್ನೇಹಮಯಿ ಕೃಷ್ಣ ಅವರ ಮಗನನ್ನು ಭೇಟಿ ಮಾಡಿ ಈ ರೀತಿಯಾಗಿ ಆಮಿಷಗಳನ್ನು ಒಡ್ಡಿರ್ತಕ್ಕಂಥದ್ದು ಆ ನಾಯಕರು. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಈ ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರು ಕೂಡ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಡಿಸೆಂಬರ್ 15ರಂದು ಸ್ನೇಹಮಯಿ ಕೃಷ್ಣ ಮನೆಗೆ ತೆರಳಿ ಮಗನ ಬಳಿಯಲ್ಲಿ ಇದೇ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. ಈಗಾಗಲೇ ಇನ್ನೊಬ್ಬ ಹೋರಾಟಗಾರ
ಗಂಗರಾಜ್ಗೆ 3 ಕೋಟಿ ರೂಪಾಯಿ ಮಾತನಾಡಿ 1.5 ಕೋಟಿ ಕೊಟ್ಟಿದ್ದೇವೆ ಎಂದು ಹರ್ಷ ಹಣದ ಬ್ಯಾಗ್ ತೋರಿಸಿದ್ದಾರೆ ಎನ್ನಲಾಗಿದೆ. ಆದರೆ ಹಣದ ಆಮಿಷಕ್ಕೆ ಒಪ್ಪದ ಸ್ನೇಹಮಯಿ ಕೃಷ್ಣ ಮಗ ಒಪ್ಪಿಲ್ಲ. ಮನೆ ಬಳಿ ಬಂದಿರುವ ವಿಡಿಯೋ ಫೋನ್ ಮಾಡಿದ ದಾಖಲೆ ಎಲ್ಲ ಇಟ್ಕೊಂಡು ಜಾರಿ ನಿರ್ದೇಶನಾಲಯಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಹಣದ ಆಮಿಷ ಒಡ್ಡುವ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಹೇಗಾದರೂ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡಬೇಕು, ಅಷ್ಟೇ ಅಲ್ಲ CBIಗೆ ಒಪ್ಪಿಸಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ನೀಡಿ ಹಣದ ಆಮಿಷ ಒಡ್ಡಲಾಗಿದೆ ಈ ಇಬ್ಬರು ವ್ಯಕ್ತಿಗಳಿಂದ.